ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದು ಬಂದ್ಬಿಟ್ಟು ಎಲ್ಲ ನಮ್ಮ ಫ್ಯಾಮಿಲೀಸ್ ಪ್ರತಿಯೊಬ್ಬರು ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಗುಡ್ ಮಾರ್ನಿಂಗ್ ಹೇಳುವಾಗ ಇರುವಂಥ ನಗು ಈ ವಿಡಿಯೋದಲ್ಲಿ ಮುಂದೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಮಾರ್ನಿಂಗ್ಗೆ ಯೂಟ್ಯೂಬ್ನಿಂದ ಒಂದು ಅಪ್ಡೇಟ್ ನೋಡಿದೆ. ಆ್ಯಕ್ಚುಲಿ ಆ ಅಪ್ಡೇಟ್ ನೋಡಿದ ತಕ್ಷಣ ನನಗೆ ತುಂಬ ಬೇಜಾರಾಯಿತು. ಯಾಕಪ್ಪ ಅಂದರೆ ಈ ಒಂದು ಅಪ್ಡೇಟು ಯಾರೆಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಇನ್ನೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆನ್ ಆಗಿಲ್ಲ ಅಂತ ಇದ್ದಾರೆ, ಅವ್ರು ಎಲ್ಲರೂ ಹೇಳ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ ಈ ಒಂದು ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದರೆ ಆ್ಯಕ್ಚುಲಿ ಹೇಳ್ಬೇಕ್ರೆ ಇವಾಗೆಲ್ಲ ನೀವು ಎಲ್ಲರೂ ಕೂಡ ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸು ಇದು ಒಂದು ವರ್ಷದೊಳಗಡೆ ಕಂಪ್ಲೀಟ್ ಮಾಡಬೇಕು. ಮತ್ತು ಅದ್ರ ಜೊತೆ 90 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಬಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಆದ್ರೆ ಬಟ್ಟು ಇನ್ನು ಮುಂದೆ ಆ ರೀತಿ ಇಲ್ಲ. ಏನಂದರೆ ಯೂಟ್ಯೂಬ್ ಮೌಂಟೇಶನ್ ಏನು ಪ್ರಾಬ್ಲಮ್ ಏನಿದೆಲ್ಲ ಕ್ರೈಟರ್ಗಳು ಏನಿದೆಲ್ಲ ಅದನ್ನೆಲ್ಲ ಏನು ಮಾಡಿದೆ ಚೇಂಜ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಅಪ್ಡೇಟ್ ನನಗೆ ತುಂಬ ಬೇಜಾರಾಗಿತ್ತು. ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಹೇಳ್ಬೇಕ್ರೆ. ಅದು ಯಾವೊಂದು ಅಪ್ಡೇಟ್ ಬಂದಿದೆ, ಏನಿದೆ, ಏನು ಚೇಂಜ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಹೇಳ್ಬೇಕಾರೆ ಜಸ್ಟ್ ಏನೂ ಇಲ್ಲ, ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಏನೂ ಕೇಳಲ್ಲ, ಪ್ರೀತಿಯಿಂದ ಒಂದು ಲೈಕ್ ಮಾಡ್ಕೊಂಡು ಹಾಗೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸಬಾಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಬಾರ್ದು ಈ ರೀತಿ ಆದ್ರೆ ಬಟ್ ಯಾಕೆ ಮಾಡ್ತಾಯಿದ್ರೆ ನಿಮಗೋಸ್ಕರ ನನ್ನ ಕರ್ತವ್ಯ ಮಾಡ್ತಾಯಿದ್ದೀನಿ. ಯಾಕಂದರೆ ಏನೋ ತುಂಬ ಸಿಂಪಲ್, ಯೂಟ್ಯೂಬ್ನಲ್ಲಿ ಒಂದು ಹೊಸ ನೀವು ಅಪ್ಡೇಟು. ಏನಪ್ಪ ಅಪ್ಡೇಟ್ ಅಂದರೆ ಮೌಂಟೇಶನ್ ಹೊಸ ನೀವು ಕ್ರೈಟೇರಿಯಾ ಏನಾಗ್ತಾಯಿದೆ ಏನಂದರೆ ಜಸ್ಟ್ ಏನಲ್ಲ ಇವಾಗ ಪ್ರೆಸೆಂಟ್ ಯಾವ ರೀತಿ ಇದೆ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅನ್ನಬೇಕು. ನಾವು ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೇಕಾರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮ್ಯಾಕ್ಸಿಮಮ್ ಬಂದುಬಿಟ್ಟು 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ಪಬ್ಲಿಕ್ ವಾಚ್ ಅವರ್ಸ್ ಆಗಬೇಕು. ಇದು ಎಷ್ಟು ಕೇವಲ 365 ದಿನ ಅಂದರೆ ಒಂದು ವರ್ಷದೊಳಗೆ ಈ ಕ್ರೈಟೇರಿಯಾ ಕಂಪ್ಲೀಟ್ ಆದರೆ ನಾವು ಯೂಟ್ಯೂಬ್ನಿಂದ ಮೌಂಟೇಶನ್ ಆನ್ ಮಾಡ್ಕೊಂಡು ದುಡ್ಡು ಮಾಡ್ಬೋದು. ಆದರೆ ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಮತ್ತೊಂದು ಮರ್ತೆ ಏನಂದರೆ ಈ ಶಾರ್ಟ್ಸ್ ಕ್ರಿಯೇಟರ್ಸ್ ನೀವೇನಾದರೂ ಶಾರ್ಟ್ಸ್ ವಿಡಿಯೋ ಮಾಡ್ತಾಯಿದ್ರೆ 90 ದಿನಗಳಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಇಷ್ಟೆಲ್ಲ ಕ್ರೈಟೇರಿಯಾ ಎಲ್ಲ ಕಂಪ್ಲೀಟ್ ಆದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಅನ್ನೋದು ಆಗುತ್ತೆ. ಆದರೆ ಇವಾಗ ಏನು ಮಾಡಿದರೆ ಸಡನ್ನಾಗಿ ಹೊಸ ನೀವು ಅಪ್ಡೇಟ್ ಮಾಡಿದರೆ ಏನಪ್ಪ ಅಪ್ಡೇಟ್ ಅಂದರೆ ಈ 1,000 ಸಬ್ಸ್ಕ್ರೈಬರ್ಸ್ ಏನಿದೆಲ್ಲ ಇದು ಚೇಂಜ್ ಮಾಡಿಲ್ಲ, ಯಾವುದೇ ರೀತಿ ಏನೂ ಚೇಂಜ್ ಆಗಿಲ್ಲ. 1,000 ಸಬ್ಸ್ಕ್ರೈಬರ್ಸ್ ಅದೇ ಕಂಟಿನ್ಯೂ ಇದೆ. ಆದರೆ ಈ 4,000 ವಾಚ್ ಅವರ್ಸ್ ಏನಿದೆಲ್ಲ ಆ 4,000 ವಾಚ್ ಅವರ್ಸ್ ಜಾಗದಲ್ಲಿ 8,000 ವಾಚ್ ಅವರ್ಸ್ ಮಾಡಿದ್ದಾರೆ. ಅಂದರೆ ನೀವು 4,000 ವಾಚ್ ಅವರ್ಸ್ ಕೇವಲ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕಾಯ್ತಲ್ಲ, ಅದು ಇವಾಗ ಏನಾಗಿದೆ 8,000 ವಾಚ್ ಟೈಮ್ ಮಾಡಿದ್ದಾರೆ. ಇನ್ನು ಮುಂದೆ ನೀವು ಏನಾದರೂ ಮೌಂಟೇಶನ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮ್ಯಾಕ್ಸಿಮಮ್ 8,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಲೇಬೇಕು. ಮತ್ತು ಅದ್ರ ಜೊತೆಗೆ ನೀವೇನಾದರೂ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾಯಿದ್ರೆ ಮೊದಲಿಗೆಲ್ಲ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದರೆ ಆಗುತ್ತಿತ್ತು. ಅದ್ರ ಬಟ್ ಇನ್ನು ಮುಂದೆ ಆ ರೀತಿ ಇಲ್ಲ. ಏನಂದರೆ ಇನ್ನು ಮುಂದೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 90 ಡೇಸ್ ಒಳಗಡೆ ನೀವೇನಾದರೂ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾಯಿದ್ದೀರ ಅಂದ್ರೆ ಮ್ಯಾಕ್ಸಿಮಮ್ ಅಂದರೆ 20 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಇದು ನೋಡಿ ಹೊಸ ನೀವು ಕ್ರೈಟೇರಿಯಾ. ಏನಂದ್ರೆ ಇದರಲ್ಲಿ ಏನು ಚೇಂಜ್ ಮಾಡಿದರೆ ಜಸ್ಟ್ ಈ 4,000 ವಾಚ್ ಅವರ್ಸ್ ಇದ್ದ ಜಾಗದಲ್ಲಿ 8,000 ವಾಚ್ ಅವರ್ಸು ಮತ್ತು ಅದ್ರ ಜೊತೆ 10 ಮಿಲಿಯನ್ ವ್ಯೂಸ್ ಇದ್ದ ಜಾಗದಲ್ಲಿ 20 ಮಿಲಿಯನ್ ವ್ಯೂಸ್ ಮಾಡಿದರೆ ಮತ್ತು ಅದ್ರ ಜೊತೆಗೆ ಈ 1,000 ಸಬ್ಸ್ಕ್ರೈಬರ್ಸ್ ಏನೂ ಚೇಂಜ್ ಆಗಿಲ್ಲ. ಆ ಕ್ರೈಟೇರಿಯಾ ಕಂಟಿನ್ಯೂ ಇದೆ. 1,000 ಸಬ್ಸ್ಕ್ರೈಬರ್ಸ್ ಇರಬೇಕು. ಇನ್ನು ಮುಂದೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಅವರ್ಸ್ ಅಲ್ಲ 8,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಆವಾಗ ಮಾತ್ರ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ನೀವೇನಾದರೂ ಶಾರ್ಟ್ಸ್ ವಿಡಿಯೋ ಮಾಡ್ತಿದ್ರೆ 10 ಮಿಲಿಯನ್ ಅಲ್ಲ 20 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಅದು ಕೇವಲ 90 ಡೇಸ್ ಒಳಗಡೆ. ಇಷ್ಟೆಲ್ಲ ಕ್ರೈಟೇರಿಯಾ ಕಂಪ್ಲೀಟ್ ಆದರೆ ಏನಾಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಆದರೆ ನಿಮ್ಗೆಲ್ಲರಿಗೂ ಹೇಳ್ಬೇಕಾರೆ ಈ ಕ್ರೈಟೇರಿಯಾ ಇನ್ನೂ 5 ತಿಂಗಳು ಬಾಕಿ ಇದೆ. ಅಂದರೆ ಈ ಒಂದು ಕ್ರೈಟೇರಿಯಾ ಈ ಒಂದು ಅಪ್ಡೇಟ್ ಯಾವಾಗಿನಿಂದ ರೂಲ್ ಔಟ್ ಆಗುತ್ತೆ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾರೆ ಈ ಫೆಬ್ರವರಿ 1ನೇ ತಾರೀಕು 2027ರಿಂದ ಈ ಒಂದು ಅಪ್ಡೇಟ್ ಸ್ಟಾರ್ಟ್ ಆಗುತ್ತೆ. ಅದ್ರ ಒಳಗಡೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ತಿದ್ದಾರೆ. ಇನ್ನೂ ಯಾರೆಲ್ಲ 4,000 ವಾಚ್ ಅವರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಬೇಗ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ಯಾಕಂದರೆ ನಿಮಗೆ ಇರೋದು ಕೇವಲ 5 ತಿಂಗಳು ಮಾತ್ರ ಬಾಕಿ ಇದೆ. ಅದರ ಒಳಗಡೆ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಬೇಗ ಕಂಪ್ಲೀಟ್ ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಇಲ್ಲ ಹಂಗೆ ನೀವು ಏನಾದರೂ ಬಿಟ್ಟರೆ ಆ್ಯಕ್ಚುಲಿ ಹೇಳ್ಬೇಕಾರೆ ಇನ್ನು ಫೆಬ್ರವರಿ 1ನೇ ತಾರೀಕಿನಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಅವರ್ಸ್ ಯಾವುದು ಅದು ಕಂಪ್ಲೀಟ್ ಆದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಲ್ಲ. ಏನಾಗಬೇಕು 8,000 ವಾಚ್ ಅವರ್ಸ್ ಆಗಬೇಕು. ಇದು ಅರ್ಥ ಮಾಡ್ಕೊಳ್ಳಿ. ಅದು ಯಾವಾಗ ಸ್ಟಾರ್ಟ್ ಆಗೋದು ರೂಲ್ ಔಟ್ ಆಗೋರು ಫೆಬ್ರವರಿ 1ನೇ ತಾರೀಕಿನ ರೂಲ್ ಔಟ್ ಆಗುತ್ತೆ. ಅದ್ರ ಒಳಗಡೆ ಬೇಗ ಮಾಡ್ಕೊಳ್ಳಿ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾರೆ. ಆ್ಯಕ್ಚುಲಿ ಈ ಒಂದು ಅಪ್ಡೇಟ್ ನೋಡಿ ನನಗೆ ತುಂಬ ಬೇಜಾರಾಯಿತು. ಅದ್ರ ಬಟ್ ಏನು ಮಾಡೋದು ಹೇಳೋ ಕರ್ತವ್ಯ ನನಗೆ ಕರ್ತವ್ಯ. ನಿಮಗೆ ಹೇಳಲೇಬೇಕು, ನಿಮ್ಗೆ ತಿಳಿಸಲೇಬೇಕು. ಯಾಕಂದರೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಕಷ್ಟ ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಕೂಡ ಆ ಒಂದು ಜಾಗದಲ್ಲಿ ಇದ್ದು ಬಂದಿದ್ದೀನಿ. ಆ್ಯಕ್ಚುಲಿ ಇದೆಲ್ಲ ನೋಡಿದ ತಕ್ಷಣ ನನಗೆ ಯೂಟ್ಯೂಬ್ನಲ್ಲಿ ಒಂಥರ ಅನಿಸ್ತಾ ಇದೆ. ಏನಂದರೆ ಯೂಟ್ಯೂಬ್ ಏನು ಮಾಡ್ತಾಯಿದೆ ಇದ್ರ ರೀಸನ್ ಮಾಡೋದಕ್ಕೆ ಏನಂದರೆ ಕಂಟೆಂಟ್ ಕ್ರಿಯೇಷನ್ ಅಂದರೆ ಏನಂದ್ರೆ ಕಂಟೆಂಟ್ ಕ್ರಿಯೇಟರ್ ತುಂಬ ಜನ ಬರ್ತಾರೆ ಡೈಲಿ ಆ ಒಂದು ಕಾರಣ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಹೇಳ್ಬೇಕಂದ್ರೆ 2016, 2014, 2015 ಅವಾಗ ಯೂಟ್ಯೂಬ್ನಲ್ಲಿ ಈ ರೀತಿ ಯಾವುದೇ ರೀತಿ ಕ್ರೈಟೇರಿಯಾ ಇಲ್ಲಾಗಿತ್ತು. ಜಸ್ಟ್ ಲೈಕ್ಸ್ ಇಷ್ಟು ಕಂಪ್ಲೀಟ್ ಆದರೆ ಅಷ್ಟು ಕಂಪ್ಲೀಟ್ ಆದರೆ ಸಾಕು ಚಾನಲ್ ಮೌಂಟೇಶನ್ ಆನ್ ಆಗ್ತಿತ್ತು. ಅದ್ರ ಒಟ್ಟು ಇವಾಗ
ಈ ರೀತಿ ಕ್ರಿಯೇಟರ ಏನೇನಾಗುತ್ತೆ ಆಗಲಿ ಆಗಿದೆಲ್ಲ ನೋಡಲೇಬೇಕು. ಈ ಕಣ್ಣಲ್ಲಿ ಇನ್ನೂ ಏನೇನು ಬರ್ತಾವೆ ನೋಡೋಣ ಅಂತ ಇನ್ನೂ ಎಲ್ಲ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ಬೇಕಾರೆ ಈ ಒಂದು ಅಪ್ಡೇಟು ಫೆಬ್ರವರಿ 1ನೇ ತಾರೀಕಿನಿಂದ ರೂಲ್ ಔಟ್ ಆಗುತ್ತೆ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಬೇಗ ಆದಷ್ಟು ಬೇಗ ನಿಮ್ಮ ಚಾನಲ್ ಮೌಂಟೇಶನ್ ಮಾಡ್ಕೊಳ್ಳಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಈ ಒಂದನ್ನು ಮುಗಿಸ್ತೀನಿ. ಈ ಒಂದನ್ನು ಮುಗಿಸೋಕೆ ಮುಂಚೆ ಎಲ್ಲರಿಗೆ ಬೇಕಾದ್ರೆ ಈ ಒಂದು ಅರ್ಜೆಂಟಾಗಿ ಶೂಟ್ ಮಾಡಿದ್ದೀನಿ ವಿಡಿಯೋ ಅವ್ರಿಗೆ ಅನಿಸ್ತು ಚಿಕ್ಕದಾಗಿ ಕೌಂಟ್ ಸೆಲ್ಕ್ ಮಾಡಿ ಅದ್ರ ಜೊತೆ ಅಪ್ಡೇಟ್ ಬಗ್ಗೆ ಮರಿಬೇಡಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬರು ಟೆಕ್ ಟಿಪ್ಸ್ ಫ್ಯಾಮಿಲಿ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಅಷ್ಟು ಬಾಯ್ ಬಾಯ್.